ಸ್ನೇಹಿತರ ಈ 5 ಹಂತಗಳನ್ನ ಹೊಸ ಟ್ರೇಡರ್ ಫೇಸ್ ಮಾಡ್ತಾರೆ. ಅವು ಯಾವ ಹಾಗಿದ್ರ 5 ಹಂತಗಳು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಮೊದಲನೇ ಹಂತದಲ್ಲಿ ಆಸಕ್ತಿ ಹಂತ ಅಂದ್ರೆ ಕ್ಯೂರಿಯಾಸಿಟಿ ಸ್ಟೇಜ್. ಈ ಹಂತದಲ್ಲಿ ಎಲ್ಲರೂ ಟ್ರೇಡಿಂಗ್ ಅನ್ನ ಶುರು ಮಾಡ್ಬೇಕು ಅನ್ಕೋತಾರೆ. ಟ್ರೇಡಿಂಗ್ ಅಲ್ಲಿ ಈಸಿ ಐತಪ್ಪ ಟ್ರೇಡಿಂಗ್, ನಾವು ಯೂಟ್ಯೂಬ್ ವಿಡಿಯೋ ನೋಡಿ ಕೂಡ ಟ್ರೇಡಿಂಗ್ ಅನ್ನ ಮಾಡಬಹುದು, ಈಸಿ ಐತಿ ಟ್ರೇಡಿಂಗ್ ಅಂತ ಟ್ರೇಡಿಂಗ್ ಅನ್ನ ಶುರು ಹಚ್ಕೋತಾರೆ ಒಂದನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಲೂಸಿಂಗ್ ಅಂತ, ಅಂದ್ರೆ ಲೂಸಿಂಗ್ ಸ್ಟಾರ್ಟ್ ಆಗುತ್ತೆ. ಟ್ರೇಡಿಂಗ್ ಏನೋ ಶುರು ಮಾಡ್ತಾರೆ, ಫಸ್ಟ್ ಒಂದು ಗೆಲುವು ಆಗುತ್ತೆ ಅಥವಾ ಸಣ್ಣ ಟಾರ್ಗೆಟ್ ಹಿಟ್ ಆಗುತ್ತೆ. ದೊಡ್ಡ ದೊಡ್ಡ ನಷ್ಟ ಅಂದ್ರೆ ದೊಡ್ಡ ದೊಡ್ಡ ಲಾಸಸ್ ಆಗಕ್ಕೆ ಶುರು ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ಸರಿಯಾದ ಪ್ಲಾನ್ ಇರಂಗಿಲ್ಲ, ಅವರ ಭಾವನೆಗಳ ಮೇಲೆ ಟ್ರೇಡ್ ಮಾಡ್ತಾರೆ, ಅಂದ್ರೆ ಸೈಕಾಲಜಿ ಸರಿಯಾಗಿರೋಲ್ಲ, ಯಾವುದೇ ಸ್ಟ್ರಾಟಜಿ ಇರಂಗಿಲ್ಲ. ಹಂಗಾಗಿ ಎರಡನೇ ಹಂತದಲ್ಲಿ ಲಾಸಸ್ ಹೆವಿ ಆಗ್ತವೆ. ಸೊ ಮೂರನೇ ಹಂತ ಹುಡುಕಾಟದ ಹಂತ ಅಂದ್ರೆ ಲರ್ನಿಂಗ್ ಸ್ಟೇಜ್. ಇಲ್ಲಿ ಏನಾಗುತ್ತೆ ಅಂದ್ರೆ ಲಾಸಸ್ ಅನುಭವಿಸಿರ್ತಾರ, ಏಕೆ ನಷ್ಟ ಆಯ್ತು, ಯಾಕೆ ಲಾಸ್ ಮಾಡ್ಕೊಂಡೆ ನಾನು, ಟ್ರೇಡಿಂಗ್ ಕಲಿಬೇಕು, ಇದನ್ನ ಹಂಗ ಮಾಡಕ್ ಆಗಲ್ಲ, ಇವು ಪುಸ್ತಕ ಆದ್ರೂ ಓದಬೇಕು, ಯೂಟ್ಯೂಬ್ ವಿಡಿಯೋಸ್ ನೋಡ್ಕೋಬೇಕು, ಕೋರ್ಸ್ ಯಾವ ತರ ಅದನ್ನು ಜಾಯ್ನ್ ಆಗಾದ್ರೂ ನಾ ಟ್ರೇಡಿಂಗ್ ಕಲಿಬೇಕು ಅನ್ಕೋತಾರ. ಅಂದ್ರೆ ಅದು ಮೂರನೇ ಹಂತದಲ್ಲಿ ಲರ್ನಿಂಗ್ ಶುರು ಮಾಡ್ತಾರ. ಸೊ ನಾಲ್ಕನೇ ಹಂತ ಏನಾಗ್ತದೆ ಅಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಗೈನ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಲರ್ನಿಂಗ್ ಶುರುವಾಗುತ್ತೆ ಅವಾಗ ಎಕ್ಸ್ಪೀರಿಯನ್ಸ್ ಗೈನ್ ಆಗಿ ಸ್ಟಾರ್ಟ್ ಆಗುತ್ತೆ. ಮನೋಭಾವ, ಅವರ ಧೈರ್ಯ, ಅವ್ರಂದ್ರೆ ಸೈಕಾಲಜಿ ಇಂಪ್ರೂವ್ ಮಾಡ್ಕೋತಾರೆ. ನಷ್ಟ ಲಾಭ ಎಲ್ಲ ನಾರ್ಮಲ್ ಆಗಿ ಸ್ವೀಕರಿಸ್ತಾರೆ. ಅವರ ಪ್ಲಾನ್ ಟ್ರೇಡ್ ಹೆಂಗಿರುತ್ತೆ ಅಂದ್ರೆ ಅವ್ರದ್ದು ಸ್ಟ್ರಾಟಜಿ, ಅವ್ರದ್ದು ಏನಿದೆ ಸೈಕಾಲಜಿ ಮತ್ತೆ ರೂಲ್ಸ್ ಅನ್ನ ಫಾಲೋ ಮಾಡಿ ಟ್ರೇಡ್ ಅನ್ನ ತಗೋತಾರೆ. ಅದಕ್ಕಾಗಿ ಅವರು ಎಕ್ಸ್ಪೀರಿಯನ್ಸ್ ಅನ್ನ ಗೈನ್ ಮಾಡ್ತಾರೆ. ಗೈನ್ ಮಾಡಿ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಕ ಶುರು ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಅನ್ನ ಗೈನ್ ಮಾಡಿ. ಸೊ ಇದನ್ನೆಲ್ಲ ದಾಟ್ಕೊಂಡು ಬಂದವನೇ ಮಾತ್ರ ಏನಾಗ್ತಾನೆ, ಪ್ರೊಫೆಷನ್ ಟ್ರೇಡರ್ ಆಗ್ತಾನೆ. ಅಂದ್ರೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡಬೇಕು, ಡೈಲಿ ಕರೆಕ್ಟ್ ಆಗಿ ಅವ್ನದ್ದು ಏನ್ ರೂಲ್ಸ್ ಇದೆ ಆ ರೂಲ್ಸ್ ಅನ್ನ ಫಾಲೋ ಮಾಡಿ ಟ್ರೇಡಿಂಗ್ ನ ಆಸ್ ಅ ಬಿಸ್ನೆಸ್ ಆಗಿ ಟ್ರೀಟ್ ಮಾಡ್ತಾನೆ. ರೂಲ್ಸ್ ಅನ್ನ ಫಾಲೋ ಮಾಡ್ತಾನೆ, ಶಾಂತವಾಗಿ ಅವನು ಟ್ರೇಡಿಂಗ್ ಅನ್ನ ಶುರು ಮಾಡ್ತಾನೆ. ಯಶಸ್ಸಿನ ಗುಟ್ಟು ಟ್ರೇಡಿಂಗ್ ಅಲ್ಲಿ ಇದೆ. ಸೊ ಈ 5 ಹಂತಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಅದರ ಜೊತೆಗೆ ನೀವೇನಾದ್ರೂ ಒಳ್ಳೆ ಟ್ರೇಡರ್ ಆಗ್ಬೇಕಂತಿದ್ರೆ ಈ ಎಲ್ಲಾ ಟ್ರೇಡಿಂಗ್ ಅಲ್ಲಿ ಅದೇ ಹೇಳಿದ್ನಲ್ಲ, 1 by 1 ನೀವು ಫಾಲೋ ಮಾಡ್ಕೊತ ಬಂದು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಏನ್ ಲರ್ನಿಂಗ್ ಶುರು ಮಾಡ್ತಾನೆ, ಲರ್ನಿಂಗ್ ಶುರು ಮಾಡಿ ಕನ್ಸಿಸ್ಟೆನ್ಸಿ ಆಗಿ ಅವನ ಸ್ಟ್ರಾಟಜಿ, ಅವನ ರೂಲ್ಸ್ ಯಾವುದೇ ತರ ಬ್ರೇಕ್ ಮಾಡದಂಗೆ ಸೈಕಾಲಜಿ ಇಂಪ್ರೂವ್ ಮಾಡಿ ಟ್ರೇಡಿಂಗ್ ಅನ್ನ ಶುರು ಮಾಡಿದ್ರೆ ಅವನು 5ನೇ ಹಂತಕ್ಕೆ ರೀಚ್ ಆಗಿ ಒಳ್ಳೆ ಸಕ್ಸಸ್ಫುಲ್ ಟ್ರೇಡರ್, ಪ್ರೊಫೆಷನಲ್ ಟ್ರೇಡರ್ ಆಗಿ ಹೊರಹೊಮ್ಮತಾನೆ ಸ್ನೇಹಿತರೆ. ಸೊ ಇದನ್ನ ನೀವು ಫಾಲೋ ಮಾಡಿ ಮತ್ತೆ ಬೇರೆದವರಿಗೆ ತಿಳಿಸಿ. ಯಾವತ್ತೂ ಕೂಡ ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಬಂದು ಪ್ರಾಫಿಟಬಲ್ ಟ್ರೇಡ್ ಹಾಕ್ತಾನೆ ಅಥವಾ ಹೀರೋ ಝೀರೋ ಟ್ರೇಡ್ ಮಾಡಿ ಲಾಭ ಗಳಿಸ್ತೀನಿ ಅನ್ನೋದು ನೀವು ಮರ್ತು ಬಿಡಿ. ಓಕೆ ಸ್ನೇಹಿತರೆ, ಬಾಯ್. ಯಾವುದಕ್ಕೂ ಕೂಡ ಮತ್ತೆ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಸ್ವಿಂಗ್ ಕಾರ್ಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.